ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಬ್ರೆಡ್ಡಿಂದ ಒಂದೊಳ್ಳೆ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಸ್ವೀಟ್ ಮಾಡೋಕ್ಕೆ ಜಾಸ್ತಿ ಸಮಯನೂ ಬೇಕಾಗಲ್ಲ ಹಾಗೂ ಜಾಸ್ತಿ ಸಾಮಗ್ರಿನೂ ಬೇಕಾಗಲ್ಲ. ಮನೇಲಿರೋ 4-5 ಸಾಮಗ್ರಿಗಳಲ್ಲೇ ಈ ಸ್ವೀಟ್ ರೆಡಿಯಾಗಿ ಹೋಗುತ್ತೆ. ಹಾಗಾದರೆ ಈ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವೀಟ್ ಮಾಡೋಕ್ಕೆ ಇಲ್ಲಿ ನಾನು 4-5 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. ಈ ಬ್ರೆಡ್ಡಿಂದು ಬಾರ್ಡರ್ಗಳನ್ನೆಲ್ಲ ಸೈಡಲ್ಲಿರೋ ಬಾರ್ಡರ್ಗಳನ್ನೆಲ್ಲ ಕಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಬಾರ್ಡರ್ ಎಲ್ಲ ಕಟ್ ಮಾಡಿ ತೆಗೆದಿಟ್ಕೊಂಡಿರೋ ಬ್ರೆಡ್ಗಳನ್ನ ಈಗ ಈ ಥರ ಈಕ್ವಲ್ ಆಗಿ ಸ್ಕ್ವೇರ್ ಶೇಪಲ್ಲಾದರೂ ಕಟ್ ಮಾಡ್ಕೊಬಹುದು. ಇಲ್ಲಾಂದರೆ ಟ್ರಯಾಂಗಲ್ ಶೇಪಲ್ಲಾದರೂ ಕಟ್ ಮಾಡಬಹುದು. ರೆಕ್ಟ್ಯಾಂಗಲ್ ಶೇಪ್ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಬಹುದು. ಕಟ್ ಮಾಡ್ಕೊಂಡಿರೋ ಸ್ಕ್ವೇರ್ ಶೇಪ್ ಬ್ರೆಡ್ಗಳನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಫ್ಲೇಮ್ನ ಲೋವಲ್ಲಿಟ್ಟು ನಾವು ಕಟ್ ಮಾಡ್ಕೊಂಡಿರೋ ಬ್ರೆಡ್ ಪೀಸ್ಗಳನ್ನೆಲ್ಲ ಎಣ್ಣೆಲಿ ಹಾಕಿ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿಟ್ಟು ಬ್ರೆಡ್ನ ಫ್ರೈ ಮಾಡ್ಕೋಬೇಡಿ, ಯಾಕಂದರೆ ಒಂದೇ ಸರ್ತಿ ಬ್ರೆಡ್ ತುಂಬ ಜಾಸ್ತಿ ಕಲರ್ ಚೇಂಜ್ ಆಗೋಗುತ್ತೆ. ನಮಗೆ ಆವಾಗ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ತಿರ್ಗ್ಸೋಕ್ಕೆ ಹೋಗೋ ಅಷ್ಟರಲ್ಲೆಲ್ಲ ಬ್ರೆಡ್ಡೆಲ್ಲ ಫುಲ್ ಡಾರ್ಕ್ ಕಲರ್ ಆಗೋಗಿರುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿಟ್ಟು ಬ್ರೆಡ್ನ ಫ್ರೈ ಮಾಡಿದರೆ ಈವನಾಗಿ ಗೋಲ್ಡನ್ ಕಲರ್ ಎಲ್ಲ ಕಡೆ ಚೆನ್ನಾಗಿ ಬರುತ್ತೆ. ಆಮೇಲೆ ನಮಗೆ ಹ್ಯಾಂಡಲ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ. ಕಟ್ ಮಾಡ್ಕೊಂಡಿರೋ ಬ್ರೆಡ್ ಪೀಸ್ಗಳೆಲ್ಲ ಲೈಟಾಗಿ ಗೋಲ್ಡನ್ ಕಲರ್ ಆಗಿದೆ. ಈ ಟೈಮಲ್ಲಿ ಇದನ್ನೆಲ್ಲ ಎಣ್ಣೆಯಿಂದ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಅರ್ಧ ಕಪ್ ನೀರು, 1 ಕಪ್ ಸಕ್ಕರೆ ಹಾಕಿ ಸಕ್ಕರೆ ಎಲ್ಲ ಕರಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸಕ್ಕರೆ ಎಲ್ಲ ಕರಗಿ ಒಂದು ಕುದಿ ಬರೋಕ್ಕೆ ಶುರು ಆದಮೇಲೆ ಫ್ಲೇಮ್ನ ಮೀಡಿಯಮಲ್ಲಿಟ್ಟು 2 ನಿಮಿಷ ಕುದಿಸ್ಕೊಳ್ಳೋಣ. 2 ನಿಮಿಷ ಆಗಿದೆ. ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಕೆ ಶುರು ಮಾಡಿ. ನೋಡಬಹುದು ಈ ಥರ ಪಾಕ ಈ ಸ್ಟೇಜಲ್ಲಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ರೆಡಿಯಾಗಿದೆ. ಈಗ ನಾವು ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಪೀಸ್ಗಳನ್ನೆಲ್ಲ ಈ ಸಕ್ಕರೆ ಪಾಕಕ್ಕೆ ಹಾಕೋಣ. ಈ ಬ್ರೆಡ್ ಪೀಸ್ಗಳನ್ನೆಲ್ಲ ಜಾಸ್ತಿ ಹೊತ್ತು ಸಕ್ಕರೆ ಪಾಕದಲ್ಲಿ ಸೋಕ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಕಿ ಒಂದು ಸರ್ತಿ ಹಾಕಿ ಜಸ್ಟ್ ಹಿಂಗೆ ಉಲ್ಟಾ ಮಾಡಿ ತೆಗೆದುಬಿಡೋಣ. ಜಾಸ್ತಿ ಹೊತ್ತು ಸೋಕ್ ಮಾಡಿದರೆ ತುಂಬ ಜಾಸ್ತಿ ಸ್ವೀಟ್ ಅನಿಸುತ್ತೆ. ಬ್ರೆಡ್ ಪೀಸ್ ಜಾಸ್ತಿ ಶುಗರ್ ಸಿರಪ್ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ತುಂಬ ಜಾಸ್ತಿ ಸ್ವೀಟ್ ಅನಿಸುತ್ತೆ. ಹಾಗಾಗಿ ಒಂದು ಸರ್ತಿ ಹಾಕಿ ಈಗ ತೆಗೆದು ಒಂದು ಜಾಲರಿ ಅಥವಾ ಒಂದು ಪ್ಲೇಟಲ್ಲಿ ಹಾಕಿ ಎಕ್ಸ್ಟ್ರಾ ಶುಗರ್ ಸಿರಪ್ನೆಲ್ಲ ತೆಕ್ಕೊಳ್ಳೋಣ. ನಮಗಿಲ್ಲಿ ಒಂದೆಡೆ ಪಾಕ ಬೇಕಾಗಿಲ್ಲ, ಸ್ವಲ್ಪ ಗಟ್ಟಿ ಪಾಕ ಬೇಕು. ಪಾಕ ತೆಳುಗಿದ್ರೆ ಬ್ರೆಡ್ಡೆಲ್ಲ ಫುಲ್ಲು ಸಾಫ್ಟಾಗಿ ಸಾಗಿ ಆಗೋಗುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿ ಪಾಕಕ್ಕೋಸ್ಕರ 1-2 ನಿಮಿಷ ಕುದಿಸ್ಕೊತಿದ್ದೀವಿ. ಉಳಿದಿರೋ ಬ್ರೆಡ್ ಪೀಸ್ಗಳನ್ನು ಇದೇ ಥರ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ತೆಗೆದಿಟ್ಕೊಳ್ಳೋಣ. ಒಂದು ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಒಂದು ಜಾಲರಿ ಇಟ್ಕೊಂಡು ನಾವು ಶುಗರ್ ಸಿರಪಲ್ಲಿ ಡಿಪ್ ಮಾಡಿರೋ ಬ್ರೆಡ್ ಪೀಸ್ಗಳನ್ನೆಲ್ಲ ಈ ಜಾಲರಿ ಮೇಲೆ ಹಾಕೊಳ್ಳೋಣ. ಹೀಗೆ ಹಾಕ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಶುಗರ್ ಸಿರಪೆಲ್ಲ ಈ ಪ್ಲೇಟಲ್ಲಿ ಸ್ಟೋರ್ ಆಗುತ್ತೆ. ಈಗ ಈ ಸ್ವೀಟಿಗೆ ಫಿಲ್ಲಿಂಗಿಗೆ ಬೇಕಾದ ಕೋವಾ ರೆಡಿ ಮಾಡ್ಕೊಳ್ಳೋಣ. ಕೋವಾ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲೆಗೆ 1 ಕಪ್ ಹಾಲು, 3/4 ಕಪ್ ಹಾಲಿನ ಪುಡಿ, ನಾವು ಬ್ರೆಡ್ ಪೀಸ್ನ ಡಿಪ್ ಮಾಡಿ ಉಳಿದಿರೋ ಶುಗರ್ ಸಿರಪ್ ಇದೆಯಲ್ಲ ಆ ಶುಗರ್ ಸಿರಪಲ್ಲಿ ಒಂದು 3 ಚಮಚ ಶುಗರ್ ಸಿರಪ್ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡೋಣ. ಹಾಲಿನ ಪುಡಿಯೆಲ್ಲ ಹಾಲು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೂ ಗಂಟಿಲ್ಲ ಅನ್ನುವಾಗ ಈಗ ಸ್ಟವ್ನ ಆನ್ ಮಾಡಿ ಫ್ಲೇಮ್ನ ಹೈಯಲ್ಲಿಟ್ಟು ಕೋವಾ ಸ್ವಲ್ಪ ಲೈಟಾಗಿ ಗಟ್ಟಿಯಾಗೋ ತನಕ ಕುದಿಸ್ಕೊಳ್ಳೋಣ. ನೋಡಬಹುದು ಕೋವಾ ಮಿಕ್ಸ್ಚರ್ ಈಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಈ ಟೈಮಲ್ಲಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಟು ದೋಸೆ ಹಿಟ್ಟು ಅದಕ್ಕೆ ಬರೋ ತನಕನೂ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಈ ಅದಕ್ಕಿದ್ರಾಯ್ತು ಫಿಲ್ಲಿಂಗು. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಕೋವಾ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗೋದ್ರಿಂದ ನಾವು ಈ ಹದದಲ್ಲೇ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿದ್ಮೇಲೂ ಕೋವಾ ಫಿಲ್ಲಿಂಗ್ನ 1-2 ನಿಮಿಷ ಕಂಟಿನ್ಯೂಸಾಗಿ ಕೈ ಆಡಿಸಿ ತಿರುಗಿಸೋಣ. ಸ್ಟಫಿಂಗ್ ರೆಡಿಯಾಗಿದೆ. ಈಗ ಸ್ವೀಟ್ ಅರೇಂಜ್ ಮಾಡ್ಕೊಳ್ಳೋಕೆ ಶುರು ಮಾಡೋಣ. ಶುಗರ್ ಸಿರಪಲ್ಲಿ ಡಿಪ್ ಮಾಡಿರೋ ಒಂದು ಬ್ರೆಡ್ ಪೀಸ್ ತೊಗೊಂಡು ಅದ್ರ ಮೇಲೆ ನಾವು ಮಾಡಿಟ್ಕೊಂಡಿರೋ ಕೋವಾ ಸ್ಟಫಿಂಗ್ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ.
ಕೋವಾ ಸ್ಟಫಿಂಗ್ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆದಮೇಲೆ ಇನ್ನೊಂದು ಬ್ರೆಡ್ ಪೀಸ್ ತೊಗೊಂಡು ಅದ್ರ ಮೇಲಿಟ್ಟು ಲೈಟಾಗಿ ಪ್ರೆಸ್ ಮಾಡೋಣ. ಇನ್ನೊಂದು ಬ್ರೆಡ್ ಪೀಸ್ ಇಟ್ಟು ಲೈಟಾಗಿ ಪ್ರೆಸ್ ಮಾಡುವಾಗ ನಾವು ಹಾಕ್ಕೊಂಡಿರೋ ಕೋವಾ ಸ್ಟಫಿಂಗ್ ಎಲ್ಲ ಸ್ವಲ್ಪ ಹೊರಗಡೆ ಬರುತ್ತೆ. ಹೀಗೆ ಹೊರಗಡೆ ಬಂದಿರೋ ಸ್ಟಫಿಂಗ್ನ 1 ಸ್ಪೂನ್ ತೊಗೊಂಡು ಎಲ್ಲ ತೆಕ್ಕೊಳ್ಳೋಣ. ಕೆಲವು ಬ್ರೆಡ್ ಪೀಸ್ಗಳನ್ನ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಫಿಲ್ಲಿಂಗ್ ಹಾಕ್ಕೊಂಡು ಸ್ವೀಟ್ ರೆಡಿ ಮಾಡ್ಕೊಳ್ಳೋಣ. ಬ್ರೆಡ್ಡಿಂದ ಒಂದೊಳ್ಳೆ ಸ್ವೀಟ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.